ನಮಸ್ಕಾರ ವೀಕ್ಷಕರೇ, ಸುದ್ದಿ ಬ್ರಹ್ಮವಾಹಿನಿಯ ಸೆಂಟ್ರಲ್ ಸ್ಟ್ಯಾಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ವಸ್ತುನಿಷ್ಠವಾದಂತ ರಾಜಕೀಯ ವಿಷಯಗಳು ಮತ್ತು ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ವಿಷಯ ನಮ್ಮ ರಾಜ್ಯ ಸರ್ಕಾರ ಏನು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಈ ಸರ್ಕಾರದ ಸದ್ಯದ ಪರಿಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡು ಒಂದು ವಿಷಯವನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ಎಲ್ಲೋ ಒಂದ್ ಕಡೆ ಮೊದಲಿದ್ದಂತ ಸಿದ್ದರಾಮಯ್ಯನವರ ಬದಲಾವಣೆಯಾಗಿ ಡಿ.ಕೆ. ಶಿವಕುಮಾರ್ ಬರುವಂತ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಆತಂಕಗಳಿತ್ತು. ಎಲ್ಲೋ ಸಿದ್ದರಾಮಯ್ಯನಂತ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿ, ಅಹಿಂದ ನಾಯಕನನ್ನ ಬದಲಾವಣೆ ಮಾಡಿ ಡಿ.ಕೆ. ಶಿವಕುಮಾರ್ ಆದಾಗ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ಗೊಂದಲ ಆಗ್ಬಿಡುತ್ತೆ, ಸರ್ಕಾರದ ಅಸ್ತಿತ್ವಕ್ಕೆನೆ ಏನೋ ಸಂಚಕಾರ ಬರುತ್ತೆ ಅನ್ನುವಂತ ಒಂದು ರೀತಿಯ ಆತಂಕದ ಪರಿಸ್ಥಿತಿ ಇತ್ತು. ಆದರೆ ಅದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಇರಬಹುದು, ಸ್ವತಃ ಸಿದ್ದರಾಮಯ್ಯನವರೇ ಇರಬಹುದು ಮತ್ತು ಡಿ.ಕೆ. ಶಿವಕುಮಾರ್ ಇರಬಹುದು, ಬಹಳ ಅಚ್ಚುಕಟ್ಟಾಗಿ ಮತ್ತು ತಂಡ ಕೂಲ್ ಅನ್ನೋ ತರ ನೀಟಾಗಿ ನಿಭಾಯಿಸಿದ್ರು. ಹಾಗೆ ಸರ್ಕಾರ ಕೂಡ ಅಸ್ತಿತ್ವಕ್ಕೆ ಬಂತು. ಸರ್ಕಾರ ಸಂಪುಟ ರಚನೆ ಆದಾಗ ಸ್ವಲ್ಪ ಗೊಂದಲ ಆಯಿತು. ಯಾಕಂದ್ರೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆ ಬೇಡ ಅಂದ್ರು, ಮುನಿಯಪ್ಪನವರು ಅವ್ರ ಖಾತೆ ಬೇಡ ಅಂದ್ರು. ಈ ರೀತಿ ಗೊಂದಲಗಳಾದ್ರೂ ಕೂಡ ಮತ್ತೆ ಅವರು ಸಮಾಧಾನ ಮಾಡಿ ಎಲ್ಲೋ ಮತ್ತೆ ಒಂದು ರೀತಿಯ ಸಹಜ ಸ್ಥಿತಿಗೆ ಸರ್ಕಾರ ಬಂತು ಅಂತ ನೆಮ್ಮದಿ ನಿಟ್ಟುಸಿರು ಬಿಡೋ ತರ ಆಯ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಅದಾದ್ಮೇಲೆ ನಮ್ಮ ಕೃಷ್ಣ ಬೈರೇಗೌಡರು ಈ ಫುಟ್ಪಾತ್ ಒತ್ತುವರಿ ತೆರವು ಮಾಡೋದ್ರಿಂದ ಜನರಿಗೆ ಬಹಳ ಖುಷಿ ಆಯ್ತು. ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ, ಬಹಳ ಖಡಕ್ ಆದಂತ ನಿರ್ಧಾರಗಳು ತೆಗೆದುಕೊಂಡು ಬೆಂಗಳೂರಿನ ಒಂದಿಷ್ಟು ಬದಲಾವಣೆ ಆಗ್ತಾ ಇದೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಅಂತ ಜನ ಒಂದಿಷ್ಟು ಮತ್ತೆ ಸಮಾಧಾನ. ಅದಕ್ಕೆ ವಿರೋಧಗಳಿದ್ರು ಕೂಡ ಎಲ್ಲ ಒಂದ್ ಕಡೆ ಒಂದಿಷ್ಟು ಗಟ್ಟಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸರ್ಕಾರ ಬಂತು ಅಂತ ಸಂತೋಷ ಪಡ್ತಾ ಇದ್ರು. ಆದ್ರೆ ಏನು ಈಗ ಮತ್ತೆ ಸಂಪುಟ ವಿಸ್ತರಣೆ ಆಯ್ತು. ಈ ಸಂಪುಟ ವಿಸ್ತರಣೆ ಮಾಡುವಾಗ ಕಾಂಗ್ರೆಸ್ನ ಹೈಕಮಾಂಡ್ ಆಗ್ಲಿ, ಡಿ.ಕೆ. ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯನವರಾಗ್ಲಿ ಎಲ್ರೂ ಕೂಡ ಬಹಳ ದೊಡ್ಡ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಈ ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಮಾನದಂಡಗಳಿಲ್ಲ. ಒಂದು ಮಹಿಳೆಯರಿಗೆ ಸ್ಥಾನ ಇಲ್ಲ, ಜಾತಿ ಪ್ರಾತಿನಿಧ್ಯ ಇಲ್ಲ, ಜಿಲ್ಲಾವಾರು ಪ್ರಾತಿನಿಧ್ಯ ಇಲ್ಲ. ಇದರ ಒಟ್ಟಾರೆ ಪರಿಣಾಮ ಅಡ್ಮಿನಿಸ್ಟ್ರೇಷನ್ ಕೂಡ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ. ಹೀಗೆ ಈ ಕಾಂಗ್ರೆಸ್ ಹೈಕಮಾಂಡು, ಕಾಂಗ್ರೆಸ್ ಪಕ್ಷದ ಡಿ.ಕೆ. ಶಿವಕುಮಾರ್ ಅವರ ಆರಂಭ ಶೂರತ್ವ ಏನಿತ್ತು ಅದು ಎಲ್ಲೋ ಒಂದ್ ಕಡೆ ಬಹಳ ಬೇಗನೆ ಟುಸ್ ಆಗೋಯ್ತು ಅನ್ನೋದು. ಜನ ಏನ್ ನಿರೀಕ್ಷೆ ಮಾಡಿದ್ರು, ಈ 1.5 ವರ್ಷ ಆದ್ರೂ ಬಹಳ ಒಳ್ಳೆ ಆಡಳಿತ ಸಿಗುತ್ತೆ ಅನ್ನೋ ಒಂದು ಒಳ್ಳೆ ಕ್ಯಾಬಿನೆಟ್ ಬರುತ್ತೆ ಅಂತ ತಿಳ್ಕೊಂಡಿದ್ರು. ಅದು ಆಗಿಲ್ಲ. ಹೀಗಾಗಿ ಆರಂಭದಲ್ಲೇ ಮುಗ್ಗರಿಸಿ ಬಿದ್ದಂತ ಸರ್ಕಾರ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರ ಸರ್ಕಾರ ಆಗಿದೆ. ಹೀಗಾಗಿ ಈ ಸರ್ಕಾರದಿಂದ ಈ 1.5 ವರ್ಷ ಒಳ್ಳೆ ಆಡಳಿತವನ್ನು ನಿರೀಕ್ಷೆ ಮಾಡಕ್ ಸಾಧ್ಯನಾ? ಇದರ ಪರಿಣಾಮ ನಮ್ಮ ಆಡಳಿತ ಯಂತ್ರದ ಮೇಲೆ ಆಗುತ್ತೆ, ಬ್ಯೂರೋಕ್ರಸಿ ಮೇಲೆ ಆಗುತ್ತೆ. ಅವ್ರು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಈ ಗೊಂದಲಗಳಿಗೆ ಕಾರಣ ಆಗುತ್ತೆ. ಈಗ ನೋಡಿ, ಲೇಔಟ್ ಕೃಷ್ಣಪ್ಪನವ್ರು ನೇರವಾಗಿ ಹೇಳ್ತಾರೆ, ನನಗೆ ನಥಿಂಗ್ ಲೆಸ್ ದ್ಯಾನ್ ದಟ್, ಮಂತ್ರಿ ಸ್ಥಾನ ಅಲ್ಲದೆ ಇದ್ರೆ ಬೇರೆ ಏನು ಬೇಡ ಅನ್ನೋ ತರ ಅವ್ರು ಹೊರಗಡೆ ಹೋಗಿ ಕಾಯ್ತಾ ಇದಾರೆ. ಈ ಸರ್ಕಾರದ ಅಸ್ತಿತ್ವಕ್ಕೆ ಸಂಚಕಾರ ಬರುವಂತ ಪರಿಸ್ಥಿತಿ ಇದೆ. ಮತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಜಾತಿ ಪ್ರಾತಿನಿಧ್ಯ ಇಡೀ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ನೋಡಿದ್ರೆ ಬ್ರಾಹ್ಮಣ ಸಮಾಜವನ್ನ ಯಾರು ಕೂಡ ಕಡೆಗಣಿಸಿಲ್ಲ. ಯಾಕಂದ್ರೆ ಬ್ರಾಹ್ಮಣ ಸಮಾಜ ಕಡಿಮೆ ಸಂಖ್ಯೆಯಲ್ಲಿ ಇದ್ರೂ ಕೂಡ ಒಬ್ಬ ಸುಸಂಸ್ಕೃತ ಸಜ್ಜನ ಸಮಾಜ ಮತ್ತು ಈ ದೇಶವನ್ನ ಮುನ್ನಡೆಸುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ನೀವು ಯಾವುದೇ ಸ್ವಾತಂತ್ರ್ಯ ಹೋರಾಟದಿಂದ ಇವತ್ತಿನವರೆಗೂ ಯಾವ ಕ್ಷೇತ್ರದಲ್ಲಿ ಇವತ್ತು ಬ್ರಾಹ್ಮಣರಿದ್ದಾರೆ ಆ ಕ್ಷೇತ್ರ ಬಹಳ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಯಾರು ಅತಿ ಹೆಚ್ಚು ದೇವಾರಾಧನೆಯನ್ನ ಮಾಡ್ತಾರೆ, ದೈವ ಭಕ್ತರಿರುವಂತ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೇನೆ ಬ್ರಾಹ್ಮಣರಿಗೆ ಒಂದು ಅವಕಾಶ ಕೊಡದೇ ಇರುವಂತದ್ದು ನಿಜಕ್ಕೂ ಕೂಡ ಅದು ಡಿ.ಕೆ. ಶಿವಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಒಂದು ರೀತಿಯ ಕಳಂಕ ಅಂತ ಕೂಡ ಹೇಳ್ಬೇಕಾಗುತ್ತೆ. ಹೀಗಾಗಿ ಒಟ್ಟಾರೆ ಗೊಂದಲದ ಗೂಡು ಇವತ್ತಿನ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಆಗಿ ಬಂದು ನಿಂತಿದೆ. ಇದು ತಿಳಿಯಾಗುತ್ತಾ ಅಥವಾ ಇದೇ ರೀತಿ ಗೊಂದಲಗಳು ಮುಂದುವರಿಯುತ್ತಾ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕು. ಧನ್ಯವಾದಗಳು.